ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಜ್ಯೇಷ್ಠಾದೇವಿ ಪೂಜೆಗೆ ಸಂಬಂಧಪಟ್ಟಂತೆ ನೀವು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಭಾನುವಾರ 28ನೇ ತಾರೀಕು ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಈ ದಿನ ಜ್ಯೇಷ್ಠಾದೇವಿ ಪೂಜೆ ಮಾಡಬಹುದು ಅಂತ ಹೇಳಿದ್ದೆ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮೊದಲು ಈ ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಆಷಾಢ ಮಾಸ ಪ್ರಾರಂಭ ಆಗುತ್ತೆ, ಆಷಾಢ ಲಕ್ಷ್ಮಿ ಪೂಜೆ, ಆಮೇಲೆ ಶ್ರಾವಣ ಮಾಸದಲ್ಲಿ ಸಂಪತ್ತು ಶುಕ್ರವಾರ ಲಕ್ಷ್ಮೀ ಪೂಜೆ ಮತ್ತು ವರಮಹಾಲಕ್ಷ್ಮಿ ಹಬ್ಬ, ಇದೆಲ್ಲನೂ ಕೂಡ ಹಿಂದಿಂದನೇ ಬರೋದ್ರಿಂದ ಮುಂಚಿತವಾಗಿ ಈ ದಿನ ಮಾಡೋದು ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ಯಾವುದೇ ಶುಕ್ರವಾರ ಜ್ಯೇಷ್ಠಾದೇವಿ ಪೂಜೆನ ಮಾಡಬಹುದು. ಅಲ್ಲದೆ ಜ್ಯೇಷ್ಠ ನಕ್ಷತ್ರ ಯಾವ ದಿನ ಇರುತ್ತೋ ಆ ದಿನ ಕೂಡ ಮಾಡಬಹುದು. ಈ ಜ್ಯೇಷ್ಠ ಮಾಸದಲ್ಲಿ ಈ ದೇವಿ ಪೂಜೆ ತುಂಬಾ ವಿಶೇಷ. ಹಾಗಾಗಿ ಯಾರೆಲ್ಲ ಇದುವರೆಗೂ ಮಾಡಿಲ್ಲ ಅವರೆಲ್ಲರೂ ಕೂಡ ಮಾಡಬಹುದು. ಈಗಾಗಲೇ ಮಾಡಿರುವಂಥವರು ಪ್ರತಿ ವರ್ಷ ಮಾಡುವಂಥ ಅವಶ್ಯಕತೆ ಇಲ್ಲ, ಒಂದು ಸಲ ಮಾಡಿದ್ರೆ ಸಾಕು. ಮತ್ತು ಈಗಲೂ ಕೂಡ ಯಾರಿಗಾದ್ರೂ ಮಾಡೋಕ್ಕಾಗಲಿಲ್ಲ ಅಂದರೆ, ಯಾಕಂದರೆ ಕೆಲವರೆಲ್ಲ ವ್ರತಗಳನ್ನು ಆಲ್ರೆಡಿ ಶುರು ಮಾಡಿರ್ತೀರ, ಹಾಗಾಗಿ ಮಧ್ಯದಲ್ಲಿ ನಿಲ್ಲಿಸಿ ಈ ಪೂಜೆನ ಮಾಡಬಾರ್ದು. ಹಾಗಾಗಿ ಮುಂದೆ ಬರೋವಂಥ ಭಾದ್ರಪದ ಮಾಸದಲ್ಲೂ ಕೂಡ ಈ ಪೂಜೆಯನ್ನು ಮಾಡಬಹುದು. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅಂಥವರು ಈ ಭಾನುವಾರ ಮಾಡಿ. ಮತ್ತು ಈ ಪೂಜೆಗೆ ಸಂಬಂಧಪಟ್ಟಂತೆ ತುಂಬ ಪ್ರಶ್ನೆ ಕೇಳಿದ್ದೀರ. ಏನಂದರೆ ಯಾವ ಸಮಯದಲ್ಲಿ ಮಾಡಬೇಕು, ಮತ್ತು ದೇವಿ ಮುಖ ಯಾವ ಕಡೆ ತಿರುಗಿಸಿಡಬೇಕು, ದೇವ್ರ ಮನೆಯಲ್ಲಿ ಮಾಡಬಹುದಾ, ಮತ್ತು ಬೆಳಗ್ಗೆ ಈ ಒಂದು ಪ್ರಸಾದನ ಮನೆಯವರೆಲ್ಲ ಸ್ವೀಕರಿಸಬಹುದಾ, ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡಬೇಕಾ? ಯಾಕಂದರೆ ಕೆಲವರೆಲ್ಲ ಈಗ ಏಕಾದಶಿ ದಿನ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿರ್ತೀರ, ಉಪವಾಸ ಇದ್ದು ಈ ಒಂದು ಏಕಾದಶಿ ವ್ರತ ಮಾಡಿರ್ತೀರ. ಹಾಗಾಗಿ ಯಾವ ರೀತಿ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇದೆ. ಜೊತೆಗೆ ಸೋಮವಾರ ಹುಣ್ಣಿಮೆ ಇದೆ, ವಟ ಸಾವಿತ್ರಿ ವ್ರತ ಇದೆ. ಹಾಗಾಗಿ ಯಾವ ರೀತಿ ಪೂಜಾ ರೂಮ್ ಕ್ಲೀನ್ ಮಾಡ್ಕೋಬೇಕು, ಯಾವ ರೀತಿ ಈ ಜ್ಯೇಷ್ಠಾದೇವಿ ಪೂಜೆ ಮಾಡಬೇಕು, ತುಂಬ ಪ್ರಶ್ನೆಗಳಿದೆ ಅಲ್ವಾ ನಿಮ್ಮಲ್ಲಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರತಿಯೊಬ್ಬರು ಕೇಳಿರುವಂಥ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರ ಕೊಟ್ಟಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ, ವಿಚಾರ ತಿಳ್ಕೋಬೇಕು ಅಂದರೆ ನೀವು ಪೂರ್ತಿ ನೋಡಲೇಬೇಕು. ಯಾಕಂದರೆ ನಿಮ್ಮ ಪ್ರಶ್ನೆ ಕೂಡ ಇದರಲ್ಲಿ ಇರಬಹುದು. ನಿಮ್ಮ ಪ್ರಶ್ನೆಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಜ್ಯೇಷ್ಠ ನಕ್ಷತ್ರ ಎಷ್ಟೊತ್ತಿಗೆ ಪ್ರಾರಂಭ ಆಗಿ ಎಷ್ಟೊತ್ತಿಗೆ ಮುಗಿಯುತ್ತೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಜ್ಯೇಷ್ಠ ನಕ್ಷತ್ರ ಜೂನ್ 27ನೇ ತಾರೀಕು ಅಂದರೆ ಶನಿವಾರ ರಾತ್ರಿ 10:11 ಜೂನ್ 29ನೇ ತಾರೀಕು ಸೋಮವಾರ ಮಧ್ಯರಾತ್ರಿ ಕಳೆದ ನಂತರ 1 ಗಂಟೆ ತನಕ ಇರುತ್ತೆ. ಅಂದರೆ ರಾತ್ರಿ 1 ಗಂಟೆ ತನಕ ಇರುತ್ತೆ 29ನೇ ತಾರೀಕು. ಅಲ್ಲಿಗೆ ಅದು ನಮಗೆ ಸೋಮವಾರದ ಲೆಕ್ಕ ಬರುತ್ತೆ ಅಲ್ವಾ. ಹಾಗಾಗಿ ಭಾನುವಾರ ದಿನ ಪೂರ್ತಿ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಈ ಒಂದು ಪೂಜೆಗೆ ಯಾವುದೇ ಮುಹೂರ್ತ ಆಗಲಿ ಸಮಯ ಆಗಲಿ ಅಂತ ಏನೂ ಇಲ್ಲ. ಆದಷ್ಟು ಬೆಳಗ್ಗೆ ಅಂದರೆ ಒಂದು 12 ಗಂಟೆ ಒಳಗಾಗಿ ನೀವು ಈ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ನೀವು ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಸ್ನಾನ ಮಾಡೋದಕ್ಕೆ, ಸಂಜೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಹೇಗಿದ್ದರೂ ಹುಣ್ಣಿಮೆ ಪೂಜೆಗೆ ನೀವೆಲ್ಲ ಪೂಜಾ ರೂಮ್ ಕ್ಲೀನ್ ಮಾಡಲೇಬೇಕಿತ್ತು ಅಲ್ವಾ. ಕೆಲವರೆಲ್ಲ ಈಗ ಏಕಾದಶಿ ದಿನ ಮಾಡಿದ್ದೀರಾ ಅಂದರೆ ಮತ್ತೆ ಏನು ಕ್ಲೀನ್ ಮಾಡೋದು ಬೇಡ, ಯಾಕಂದರೆ 1-2 ದಿನ ಗ್ಯಾಪ್ ಇರುತ್ತೆ ಅಷ್ಟೇ. ಈಗಾಗಲೇ ಏಕಾದಶಿಗೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿರೋಂಥವ್ರು ಹುಣ್ಣಿಮೆ ಪೂಜೆಗೆ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ, ಕಳಸ ಎನ್ನಲ್ಲಿ ತೆಗೆಯೋದು ಬೇಡ. ಜಸ್ಟ್ ವಿಗ್ರಹಗಳು, ದೀಪಗಳು, ಪಂಚಪಾತ್ರೆ, ಕರ್ಪೂರದ ಆರತಿ ಇದನ್ನೆಲ್ಲ ತೊಳೆದು ನೀವು ಜೋಡಿಸ್ಕೊಂಡು ಹುಣ್ಣಿಮೆ ಪೂಜೆನ ಮಾಡ್ಕೋಬಹುದು. ಇನ್ನು ಭಾನುವಾರ ಯಾರೆಲ್ಲ ಜ್ಯೇಷ್ಠಾದೇವಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಬೆಳಗ್ಗೆ ಈಗ ನಾನು ಹೇಳ್ದಾಗೆ ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಬೇಕಾದರೂ ಈ ಪೂಜೆ ಮಾಡಬಹುದು. 12 ಗಂಟೆ ಒಳಗಾಗಿ ಮಾಡಿ, ಮಧ್ಯಾಹ್ನ 12 ಗಂಟೆ ಒಳಗಾಗಿ ಈ ಪೂಜೆ ಮಾಡಿ. ಆಮೇಲೆ ನೀವು ಪೂಜೆ ಆಗಿದ ತಕ್ಷಣ ಒಂದು ಅರ್ಧ ಗಂಟೆ 1/4 ಗಂಟೆ ಬಿಟ್ಟು ವಿಸರ್ಜನೆ ಮಾಡ್ಬೋದು. ಅದನ್ನೆಲ್ಲ ಮಾಡಿ ತೆಗೆದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ನೀವು ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ಆಮೇಲೆ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನುಗಳೆಲ್ಲ ತೊಳೆದು ಜೋಡಿಸ್ಕೊಂಡು ಸಂಜೆಗೆ ಪೂಜೆ ಮಾಡ್ಕೊಳ್ಳಿ. ಸಿಂಪಲ್ಲಾಗೆ ಮಾಡಿ ಒಂದಿಬ್ಬರಿಗಾದರೂ ಹೆಣ್ಮಕ್ಳು ಕರೆದು ಕುಂಕುಮ ಕೊಡಿ, ಅಥವಾ ಸಂಜೆಗೆ ಸಿಂಪಲಾಗಿ ಪೂಜೆ ಮಾಡಿ. ಮಾರನೇ ದಿನ ಹುಣ್ಣಿಮೆ ಇರುತ್ತಲ್ಲ ಅವತ್ತು ಬೇಕಾದರೆ ಪೂಜೆ ಎಲ್ಲ ಮಾಡಿಬಿಟ್ಟು ಹುಣ್ಣಿಮೆ ದಿನ ಅರಳಿ ಮರದ ಪೂಜೆ ಅದನ್ನೆಲ್ಲ ಮಾಡಿಕೊಂಡು ನೀವು ಅಲ್ಲೇ ಬೇಕಾದ್ರೂ ಹೆಣ್ಮಕ್ಳಿಗೆ ಕುಂಕುಮ ಕೊಡ್ಬೋದು. ಈ ರೀತಿ ಕೂಡ ಮಾಡ್ಕೊಳ್ಳಿ. ಯಾಕಂದರೆ ಮಾರನೇ ದಿನವೇ ಹುಣ್ಣಿಮೆ ಇರೋದ್ರಿಂದ ಈ ರೀತಿ ಮಾಡಬೇಕು. ಅಕಸ್ಮಾತ್ ನೀವೇನಾದರೂ ಯಾವುದಾದ್ರೂ ಶುಕ್ರವಾರ ಈ ಪೂಜೆನ ಮಾಡಿದ್ದಿದ್ರೆ
ಸಂಜೆಗೇ ಲಕ್ಷ್ಮೀ ಪೂಜೆ ಮಾಡಿ ಹೆಣ್ಮಕ್ಕಳನ್ನ ಮನೆಗೆ ಕರೆದು ಕುಂಕುಮ ಕೊಡಬೇಕಿತ್ತು. ಆದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನೀವು ಜಸ್ಟ್ ಸಿಂಪಲ್ಲಾಗಿ ಸಂಜೆ ಪೂಜೆ ಮಾಡ್ಕೊಳ್ಳಿ. ಯಾಕಂದರೆ ಬೆಳಗ್ಗೆ ಈ ಪೂಜೆ ಮಾಡಿರ್ತೀರ, ಆ ತಾಯಿನ ಗೌರವಪೂರ್ವಕವಾಗಿ ಮನೆಯಿಂದ ಹೊರಗಡೆ ಹೋಗಮ್ಮ ಅಂತ ಕಳಿಸಿರ್ತೀರ. ಸಂಜೆಗೆ ಲಕ್ಷ್ಮಿಯನ್ನು ಬರಮಾಡ್ಕೊಡ್ಬೇಕು. ಹಾಗಾಗಿಯೇ ಹುಣ್ಣಿಮೆ ಹಿಂದಿನ ದಿನ ರಾತ್ರಿ ಲಕ್ಷ್ಮಿಯ ಸಂಚಾರ ಇರುತ್ತಂತೆ. ದೇವಲೋಕದಿಂದ ಭೂಲೋಕಕ್ಕೆ ಬಂದು ಯಾರೆಲ್ಲ ಮನೆ ಮುಂದೆ ರಂಗೋಲಿ ಹಾಕಿ ಹೊಸಲಿಗೆ ದೀಪ ಹಚ್ಚಿ ಪೂಜೆ ಮಾಡಿರ್ತಾರೋ ಆ ಮನೆ ಒಳಗಡೆ ನಾನು ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದರೆ ತುಂಬ ಹಿಂದೆ ಹುಣ್ಣಿಮೆ ಪೂಜೆ ಬಗ್ಗೆ ನಾನು ಕೂಡ ವಿಡಿಯೋ ಹಾಕಿದ್ದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯ ದಿನ, ನಿಮಗೆಲ್ಲ ಸಿಕ್ಕಿರೋ ಒಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಳ್ಳಿ. ಹಾಗಾಗಿ ಬೆಳಗ್ಗೆ ನೀವು ಈ ಪೂಜೆನ ಮಾಡಿ ಸಂಜೆಗೇ ನೀವು ಮತ್ತೆ ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಬೇಕಾದರೆ ಮಾರನೇ ದಿನ ಹುಣ್ಣಿಮೆ ಇರೋದ್ರಿಂದ ನೀವು ಬೇರೆ ಎಲ್ಲ ಮತ್ತೆ ಕ್ಲೀನ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಹಿಂದಿನ ದಿನ ಹಾಕಿರೋ ಹೂವನ್ನೆಲ್ಲ ತೆಗೆದು ಬೇರೆ ಹೂವು ಹಾಕಿ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ನೀವು ಜಸ್ಟ್ ಪೂಜೆ ಮಾಡಿಕೊಂಡ್ರೆ, ಹುಣ್ಣಿಮೆ ಪೂಜೆನ ನೀವು ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೆ ಇನ್ನು ನೀವು ಕೇಳಿರುವಂಥ ಪ್ರಶ್ನೆಗಳು, ಪದ್ಮಾ ನಾಗರಾಜ್ ಅಂತ ಅವರು ಕೂಡ ಕೇಳಿದ್ದಾರೆ. ಸಂಡೇ ಜ್ಯೇಷ್ಠಾದೇವಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲರೂ ದೇವ್ರ ಮನೆಯಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾದರೆ ಹೊರಗಡೆ ಮಾಡಲಾ? ಮತ್ತು ಈ ಪೂಜೆ ಮಾಡುವಾಗ ದೇವ್ರ ಮನೇಲಿ ದೀಪ ಹಚ್ಚಬಾರ್ದಾ ಬೇಡವಾ? ದೀಪಕ್ಕೆ ಆಯಿಲ್ ಬೇರೆ ತರಬೇಕಾ, ಇಲ್ಲ ದೇವ್ರ ಮನೆಯಲ್ಲಿ ಇರೋದೇ ಹಾಕ್ಬೋದಾ ಅಂತ ಕೇಳಿದ್ದೀರಾ. ನೀವು ಮನೆಯಲ್ಲಿ ಪೂಜೆಗೆ ಉಪಯೋಗಿಸ್ತಾ ಇರೋವಂಥ ಎಲ್ಲ ವಸ್ತುಗಳನ್ನು ಈ ಪೂಜೆಗೆ ಉಪಯೋಗಿಸ್ಬೋದು. ಆದರೆ ಈ ಪೂಜೆಗೆ ಉಪಯೋಗಿಸಿರೋದನ್ನು ಉಳಿದಿರೋದನ್ನು ನಿಮ್ಮ ಮತ್ತೆ ಮನೆಯಲ್ಲಿ ಪೂಜೆಗೆ ಉಪಯೋಗಿಸ್ಬಾರ್ದು. ಹಾಗಾಗಿ ಏನು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಸ್ವಲ್ಪ ಎಲ್ಲನೂ ಕೂಡ ಈ ಪೂಜೆಗೆ ಎತ್ತಿಟ್ಕೊಳ್ಳಿ. ಸಪ್ರೇಟಾಗಿ ಎತ್ತಿಟ್ಕೊಂಡು ಈ ಪೂಜೆ ಮಾಡ್ಕೊಳ್ಳಿ. ಉಳಿದಿರೋದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಮತ್ತೆ ನೀವು ಮನೇಲಿ ಪೂಜೆ ಮಾಡುವಾಗ ಅದನ್ನು ಉಪಯೋಗಿಸ್ಬಹುದು. ಮತ್ತು ದೇವ್ರ ಮನೇಲಿ ಮಾಡಬಾರ್ದಾ ಅಂತ ಕೇಳಿದ್ದೀರಾ. ಬೇಡ, ಅಡುಗೆ ಮನೇಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಮಾಡ್ಕೊಳ್ಳಿ ಸಾಕು. ಮತ್ತು ಬೆಳಗ್ಗೆ ತಲೆಗೆ ಸ್ನಾನ ಮಾಡಬೇಕು ಅಂತೇನಿಲ್ಲ, ಮೈ ಸ್ನಾನ ಮಾಡಿಕೊಂಡು ಅಡುಗೆ ಮನೇಲಿ ನೀವು ಈ ದೇವಿನ ಇಟ್ಟು ಪೂಜೆ ಮಾಡೋದಾದರೆ ಅಷ್ಟು ಮಾತ್ರ ಒರೆಸ್ಕೊಂಡು ಪೂಜೆ ಮಾಡಿದ್ರೆ ಸಾಕು. ಹೊಸಲಿಗೆ ಹೂವು ಹಾಕಬೇಕಾ, ರಂಗೋಲಿ ಹಾಕಬೇಕಾ, ಅರಿಶಿನ ಕುಂಕುಮ ಹಾಕಬೇಕಾ ಅಂಥದ್ದೆಲ್ಲ ಏನೂ ಇಲ್ಲ. ಈ ಪೂಜೆ ಆದಮೇಲೆ ಇದನ್ನೆಲ್ಲ ವಿಸರ್ಜನೆ ಮಾಡಾದ್ಮೇಲೆ ನೀವೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇದಿಷ್ಟು ಮಾತ್ರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಸಾಕು. ದೀಪಕ್ಕೆ ಎಳ್ಳೆಣ್ಣೆ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ನೀವು ಅಂಗಡಿಯಿಂದ ತರೋದಾದರೆ ತೊಗೊಂಡು ಬಂದು ಒಂದು ಕಪ್ಪಲ್ಲಿ ಸ್ವಲ್ಪ ಮಾತ್ರ ಆ ಎಣ್ಣೆ ಎತ್ತಿಟ್ಕೊಳ್ಳಿ. ಯಾಕಂದರೆ ದೀಪ ತುಂಬ ಎಣ್ಣೆ ಹಾಕಿ ಪೂರ್ತಿ ಉರಿಯೋ ಥರ ಮಾಡಬೇಡಿ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಜಸ್ಟ್ ಒಂದು 1/4 ಗಂಟೆ ಅರ್ಧ ಗಂಟೆ ಆ ದೀಪ ಉರಿದ್ರೆ ಸಾಕು. ಆ ಥರ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ. ಇನ್ನೊಬ್ಬರು ಧನ್ಯತಾ ಅಂತ ಅವ್ರು ಕೇಳಿದ್ದಾರೆ, ನಾಳೆ ಜ್ಯೇಷ್ಠಲಕ್ಷ್ಮಿ ಪೂಜೆ ಮಾಡಬಹುದಾ ಅಂತ. ಶುಕ್ರವಾರ ಮಾಡಿ, ಒಳ್ಳೆಯದೇ. ಶುಕ್ರವಾರ ಬೆಳಗ್ಗೆ ಈ ಪೂಜೆ ಮಾಡಿ ಮತ್ತೆ ಎಲ್ಲನೂ ವಿಸರ್ಜನೆ ಮಾಡಿ. ಆದಷ್ಟು 12 ಗಂಟೆ ಒಳಗಾಗಿ ಮಾಡ್ಕೊಳ್ಳಿ. ರಾಹುಗಾಲ, ಯಮಗಂಡ ಕಾಲ ಅವೆಲ್ಲ ಏನೂ ನೋಡೋ ಹಾಗಿಲ್ಲ. ಬೇಗ ಪೂಜೆ ಮಾಡಿ ವಿಸರ್ಜನೆ ಮಾಡಿ ಸಂಜೆ ಲಕ್ಷ್ಮೀ ಪೂಜೆಗೆ ನೀವು ರೆಡಿ ಮಾಡ್ಕೋಬಹುದು. ನಾಳೆ ಶುಕ್ರವಾರ ಮಾಡಬಹುದು, ಮಾಡಿ. ಇನ್ನೊಬ್ಬರು ಜ್ಯೋತಿ ಅಂತ, ಮ್ಯಾಮ್ ಪ್ಲೀಸ್ ಜ್ಯೇಷ್ಠಾದೇವಿ ಪೂಜೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡಿ, ಸಾಕಷ್ಟು ಡೌಟ್ಸ್ ಇದೆ ಅಂತ ಕೇಳಿದ್ದೀರಾ. ನಾನು ಈ ಪೂಜೆ ಮಾಡಿರುವಂಥ ವಿಡಿಯೋ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗೆ ಪೂಜೆ ಬಗ್ಗೆ ಡೌಟ್ ಇತ್ತು ಅಂದರೆ ಈಗ ಈ ವಿಡಿಯೋದಲ್ಲಿ ಸಾಕಷ್ಟು ಜನರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ, ಅದರಲ್ಲಿ ನಿಮ್ಮ ಪ್ರಶ್ನೆನೂ ಇದ್ದರೆ ನಿಮಗೆ ಉತ್ತರ ಸಿಕ್ಕಿರುತ್ತೆ. ಇನ್ನೊಬ್ಬರು KG ಸೌಭಾಗ್ಯ ಅಂತ, ಇವರಂತೂ ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ. ನಮಸ್ತೆ, ದೇವಿ ಪೂಜೆ ಮಾಡಿ ಹುಳಿಯನ್ನು ಕೋಸಂಬರಿ ಮಾಡ್ತೀವಿ, ಪ್ರಸಾದನ ನಾನು ಕೋಸಂಬರಿ ಮಾತ್ರ ತೊಗೋಬಹುದಾ? ಯಾಕಂದರೆ ಮೊಸರೆ ತಿಂದು ದೇವರನ್ನು ತೊಳೆಯೋದು ಹೇಗೆ, ಹಾಗಾಗಿ ಅಂತ ಕೇಳ್ತಾ ಇದ್ದಾರೆ. ಹೌದು, ಕೆಲವ್ರಿಗೆ ಊಟ ಮಾಡಿ ದೇವರ ಕೆಲಸಗಳನ್ನ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಆಯಿತು, ನಿಮಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿ. ಪ್ರಸಾದ ಅಂತ ಯಾವುದಾದ್ರೂ ಒಂದನ್ನು ಸ್ವಲ್ಪ ನಾವು ತೊಗೊಂಡ್ರೆ ಸಾಕು. ಇನ್ನೊಬ್ಬರು ಸುಮಾ ಗಾಯತ್ರಿ ಅಂತ, ಹಾಯ್ ಮ್ಯಾಮ್, ನಾಳೆ ಅಂದರೆ ಫ್ರೈಡೆ 26ನೇ ತಾರೀಕು ಜ್ಯೇಷ್ಠ ಲಕ್ಷ್ಮೀ ಪೂಜೆ ಮಾಡಿ ಸಂಜೆ ಲಕ್ಷ್ಮೀ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಇವತ್ತು ಥರ್ಸ್ಡೇ ಏಕಾದಶಿ ಇದೆ. ಕಳಸ ತೆಗೆದು ದೇವರ ಸಾಮಾನೆಲ್ಲ ತೊಳೆಯೋದ ಬೇಡವಾ ಪ್ಲೀಸ್ ತಿಳಿಸಿ ಅಂತ ಕೇಳಿದ್ದೀರಾ. ಆಲ್ರೆಡಿ ಏಕಾದಶಿ ಆಗೋಗಿದೆ. ಹಾಗಾಗಿ ನೀವು ಇವತ್ತು ಏನೇ ಮಾಡಿದರೂ ಕೂಡ ನಾಳೆ ಜ್ಯೇಷ್ಠಾದೇವಿ ಪೂಜೆ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸಂಜೆಗೆ ಮತ್ತೆ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಅವ್ರಿಗೆ ಕಮೆಂಟ್ಸಲ್ಲಿ ಕೂಡ ತಿಳಿಸಿದ್ದೀನಿ, ಜಸ್ಟ್ ದೀಪಗಳು ವಿಗ್ರಹಗಳು ಮಾತ್ರ ತೊಳ್ಕೊಂಡು ಇವತ್ತು ಏಕಾದಶಿ ಪೂಜೆ ಮಾಡ್ಕೊಳ್ಳಿ. ನಾಳೆನೇ ಎಲ್ಲ ನೀವು ಆ ಪೂಜೆ ಆದಮೇಲೆ ಕಂಪ್ಲೀಟಾಗಿ ಸಂಜೆಗೆ ಕ್ಲೀನ್ ಮಾಡಿ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ. ಸೊ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಪ್ರಶ್ನೆ,
ಬೆಳಗ್ಗೆ ಮನೆಯಲ್ಲಿ ಮಾಮೂಲಿ ಪೂಜೆನ ಮಾಡಿ ಆಮೇಲೆ ನಾವು ಜ್ಯೇಷ್ಠಾದೇವಿ ಪೂಜೆನ ಮಾಡಬಹುದಾ ಅಂತ ಕೇಳಿದ್ದೀರಾ. ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ದೇವರ ಆರಾಧನೆಯನ್ನು ಮಾಡ್ತೀರಾ. ಹಾಗಾಗಿ ಮಾಡಿದ್ರೂ ನಡೆಯುತ್ತೆ, ಮಾಡದೇ ಇದ್ದರೂ ಕೂಡ ನಡೆಯುತ್ತೆ. ಹಾಗಾಗಿ ಇದು ಕಂಪಲ್ಸರಿ ಏನಲ್ಲ. ನೀವು ಆದಷ್ಟು ಬೆಳಗ್ಗೆ ಈ ಪೂಜೆನ ಮುಗಿಸಿ ವಿಸರ್ಜನೆ ಮಾಡಿ ಕ್ಲೀನ್ ಮಾಡಿಕೊಂಡು ಸಂಜೆ ಪೂಜೆಗೆ ತಯಾರಿ ಮಾಡ್ಕೋಬೋದು. ಅಥವಾ ನೀವು ಬೆಳಗ್ಗೆ ಬೇಗ ಎದ್ದು ಮಾಮೂಲಿ ನಿಮ್ಮ ದೇವರ ಪೂಜೆನ ಮುಗಿಸಿ ಆಮೇಲೆ ಈ ಪೂಜೆ ಮಾಡ್ತೀವಿ ಅಂದರೆ ಖಂಡಿತ ಆ ರೀತಿ ಕೂಡ ಮಾಡಬಹುದು, ಯಾವುದೂ ತಪ್ಪಲ್ಲ. ಈ ಪ್ರಶ್ನೆ ಕೂಡ ಅವರೇ ಕೇಳಿರೋದು. ದೇವಿ ಮುಖ ಯಾವ ದಿಕ್ಕಿನಲ್ಲಿ ಇರಬೇಕು ಮತ್ತು ನಾವು ಯಾವ ದಿಕ್ಕಿನಲ್ಲಿ ಕೂತು ಪೂಜೆ ಮಾಡಬೇಕು, ಹಾಗೆ ಈ ಪೂಜೆ ದೇವರ ಮನೆ ಒಳಗೆ ಅಥವಾ ಹಾಲ್ನಲ್ಲಿ ಮಾಡಬೇಕಾ ತಿಳಿಸಿ ಅಂತ. ಹೌದು, ದೇವರ ಮನೇಲಿ ಮಾಡಬೇಕು ಅಂತೇನಿಲ್ಲ. ಅಡುಗೆ ಮನೆಯಲ್ಲಿ ಅಥವಾ ಒಂದು ಹಾಲ್ನಲ್ಲಿ ಒಂದು ಮೂಲೆಯಲ್ಲಿ ಮಾಡಿದ್ರೆ ಸಾಕು. ಆದಷ್ಟು ಅಡುಗೆ ಮನೇಲಿ ಮಾಡಿದ್ರೇ ಒಳ್ಳೆಯದು ಅನ್ಕೋತೀನಿ. ಅಥವಾ ಹಾಲ್ನಲ್ಲೂ ಕೂಡ ಯಾವುದಾದ್ರೂ ಒಂದು ಮೂಲೆಯಲ್ಲಿಟ್ಟು ಮಾಡಿದ್ರೆ ಸಾಕು. ತುಂಬ ಸಿಂಪಲ್ಲಾಗಿ ಮಾಡಿ, ತುಂಬ ದೊಡ್ಡದಾಗಿ ಜೋರಾಗಿ ಮಾಡಬೇಕು ಅಂತೇನಿಲ್ಲ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಮತ್ತು ದೇವಿ ಮುಖ ಯಾವ ಕಡೆಗೆ ಅಂದರೆ ಮಾಮೂಲಿಯಾಗೇ ಇವರು ಕೂಡ ಲಕ್ಷ್ಮೀ ದೇವಿಯ ಸಹೋದರಿ, ಅಂದರೆ ದೊಡ್ಡವರು, ಲಕ್ಷ್ಮೀ ದೇವಿಗಿಂತ ದೊಡ್ಡವರು ಅಕ್ಕ. ಹಾಗಾಗಿ ಅವರ ಮುಖ ಕೂಡ ಉತ್ತರ ಅಥವಾ ಪೂರ್ವಾಭಿಮುಖವಾಗೇ ಇರಬೇಕು. ನೀವು ಪೂಜೆ ಮಾಡುವಾಗಲೂ ಕೂಡ ಅಷ್ಟೇ ಉತ್ತರ ಅಥವಾ ಪೂರ್ವಾಭಿಮುಖವಾಗೇ ಕೂತ್ಕೊಂಡು ಪೂಜೆ ಮಾಡಬೇಕು. ಅಥವಾ ನೀವೇನು ಆ ದೇವಿನ ಪ್ರತಿಷ್ಠಾಪನೆ ಮಾಡ್ತೀರಾ ಆ ದೇವಿ ಎದುರುಗಡೆಗೇ ಕೂತ್ಕೊಂಡು ಪೂಜೆ ಮಾಡಬಹುದು. ಕೆಲವ್ರಿಗೆಲ್ಲ ಮನೇಲಿ ಪೂಜೆ ಮಾಡಿದ ತಕ್ಷಣ ಅರಿಶಿನ ಕುಂಕುಮ ಹಚ್ಕೊಳ್ಳೋದು, ಹೂವಿಟ್ಕೊಳ್ಳೋದು ಅಭ್ಯಾಸ ಇರುತ್ತೆ ಅಲ್ವಾ. ಅದೇ ರೀತಿ ಜ್ಯೇಷ್ಠಾದೇವಿ ಪೂಜೆ ಆದಾಗಲೂ ಕೂಡ ಕುಂಕುಮ ಮತ್ತು ಹೂವನ್ನು ಪ್ರಸಾದ ರೂಪದಲ್ಲಿ ತಗೋಬಹುದಾ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ತಗೋಬಹುದು. ಇನ್ನೆಲ್ಲ ಕೆಲವರು ಶುಕ್ರವಾರ ಮಾಡಬಹುದಾ, ಭಾನುವಾರ ಮಾಡಬಹುದಾ, ಅಥವಾ ಈಗಾಗಲೇ ನಾನು ಆಲ್ರೆಡಿ ಯಾವುದೋ ವ್ರತ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಈಗ ನಾನು ಈ ಪೂಜೆ ಮಾಡ್ಬೋದಾ ಅಂತ ಕೇಳಿದ್ದೀರಾ. ಮತ್ತು ಇನ್ನು ಕೆಲವರು ನಾನು ಆಲ್ರೆಡಿ ಹೋದ ವರ್ಷ ಕೂಡ ಮಾಡಿದ್ದೀನಿ, ಮತ್ತೆ ಮಾಡಬೇಕಂತ ಕೇಳಿದ್ದೀರಾ. ಕೆಲವ್ರಿಗೆಲ್ಲ ನಾನು ಕಮೆಂಟ್ಸಲ್ಲೇ ರಿಪ್ಲೈ ಮಾಡಿದ್ದೀನಿ. ಕೆಲವೊಂದು ಪ್ರಶ್ನೆಗಳು ಬೇರೆಯವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋಂಥ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಹಾಗೆ ಇನ್ನೊಂದು ಮಾತು ನಿಮ್ಗೆ ಹೇಳ್ತೀನಿ. ಈ ಪೂಜೆ ಮಾಡುವಂಥ ಉದ್ದೇಶ ಮನೇಲಿರೋ ನೆಗೆಟಿವಿಟಿಯನ್ನು ಕಡಿಮೆ ಮಾಡಬೇಕು ಅಂತ. ಹಾಗಾಗಿ ಈ ಒಂದು ದಿನ ನೀವು ಯಾವತ್ತು ಈ ಪೂಜೆ ಮಾಡಿದಿರೋ ಆ ದಿನ ಏನೇ ಆದರೂ ಆದಷ್ಟು ಮೌನವಾಗಿರಿ. ಮತ್ತು ಇನ್ನೊಂದು ಹೇಳ್ತೀನಿ, ಈ ಒಂದು ಪೂಜೆ ಉದ್ದೇಶ ಏನು ಅಂದರೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗಬೇಕು ಅನ್ನೋ ಕಾರಣ. ಮತ್ತು ಈ ಕತೆ ಕೂಡ ಆಲ್ರೆಡಿ ನೀವು ಈಗಾಗಲೇ ತಿಳ್ಕೊಂಡಿರ್ತೀರ. ಈಗ ಆ ವಿಡಿಯೋ ಎಲ್ಲ ನೀವು ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ಈ ದೇವಿ ಮನೆಗೆ ಬರೋದಕ್ಕೆ ಏನು ಕಾರಣ ಅದೆಲ್ಲ ಕೂಡ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಏನೇ ಆದರೂ ಹೆಣ್ಣುಮಕ್ಕಳು ತಾಳ್ಮೆಯಿಂದ ಇರಬೇಕು. ಆದಷ್ಟು ಮುಸ್ಸಂಜೆ ಹೊತ್ತಲ್ಲಿ ಕೂಗಾಡೋದು, ಕಿರ್ಚಾಡೋದು, ಕೋಪ ಮಾಡ್ಕೊಳ್ಳೋದು, ಮನೆಯವ್ರ ಮೇಲಾಗಲಿ ಮಕ್ಕಳ ಮೇಲಾಗಲಿ ಯಾವುದೇ ರೀತಿ ಕೋಪ ಮಾಡ್ಕೊಳ್ಳೋದು ಇಂಥದ್ದನ್ನೆಲ್ಲ ಮಾಡಬಾರ್ದು. ಆದಷ್ಟು ಮನೆಯಲ್ಲಿ ಪೂಜೆ ಮಾಡಿರುವಂಥ ದಿನ ಆದ್ರೂ ನಿಮ್ಮನ್ನು ನೀವು ಸಮಾಧಾನವಾಗಿ ತಾಳ್ಮೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ. ಕೆಲವೊಂದು ಸಲ ಏನಾಗುತ್ತೆ, ಯಾವುದೇ ಪೂಜೆ ಮಾಡಿರಲಿ, ವ್ರತ ಮಾಡಲಿ, ಅಂಥದ್ದು ದಿನಗಳಲ್ಲಿ ಕಾರಣ ಇಲ್ಲದೆ ಮನೆಯಲ್ಲಿ ಜಗಳ ಆಗೋದು, ಕಿರಿಕಿರಿ ಆಗೋದು ಇಂಥದ್ದೆಲ್ಲ ಆಗುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಆ ದಿನ ಕಣ್ಣಲ್ಲಿ ನೀರು ಹಾಕುವಂಥ ಪರಿಸ್ಥಿತಿನೇ ಬಂದ್ಬಿಡುತ್ತೆ. ಇದೆಲ್ಲ ಆ ದೇವರ ಪರೀಕ್ಷೆ ಅಂತ ತಿಳ್ಕೊಳ್ಳಿ. ಮನೇಲಿರುವಂಥ ನೆಗೆಟಿವಿಟಿ ಆ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಳಿ. ಅದು ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಆದಷ್ಟು ನೀವು ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಏನೇ ಆದರೂ ಆ ದಿನ ಸಮಾಧಾನವಾಗಿರಬೇಕು. ಏನೇ ನಿಮ್ಮ ಮನಸ್ಸು ನೋವಾಗುವಂಥ ಪರಿಸ್ಥಿತಿ ಇದ್ದರೂ ಕೂಡ ಕಣ್ಣಲ್ಲಿ ನೀರು ಹಾಕಬಾರ್ದು. ಇಂಥದನ್ನು ನೀವು ಎಷ್ಟು ತಡ್ಕೊಳ್ತೀರೋ ಆ ದೇವರ ಪರೀಕ್ಷೆಯಲ್ಲಿ ನೀವು ಗೆಲ್ತೀರಾ ಅಂತಲೇ ಅರ್ಥ.